ಪಟ್ಟು ಅವರು ಇನ್ಕ್ರೀಸ್ ಇನ್ ಪರ್ಸೆಂಟೇಜು ಕೂಡ ಓವರ್ ಆಲಲ್ಲೂ ಕೂಡ 5% ಗರ್ಲ್ಸ್ಗಿಂತ ಜಾಸ್ತಿ ಮಾಡಿದ್ದಾರೆ. ಯಾಕೆಂದರೆ ಅದು ವಿಡ್ತ್ ಜಾಸ್ತಿ ಇತ್ತು. ನೆಕ್ಸ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಹೂ ಹ್ಯಾವ್ ಪರ್ಫಾರ್ಮ್ಡ್ ವೆರಿ ವೆಲ್ ಇನ್ ಆರ್ಟ್ಸ್, ಕಾಮರ್ಸ್, ಸೈನ್ಸಲ್ಲಿ ಸೆಪ್ರೇಟಾಗಿ ಕೊಡ್ತಾ ಇದ್ದೀನಿ. ಆರ್ಟ್ಸಲ್ಲಿ 77% ಪಾಸ್ ಆಗಿದ್ದಾರೆ, ಕಾಮರ್ಸಲ್ಲಿ 85.11% ಪಾಸ್ ಆಗಿದ್ದಾರೆ, ಸೈನ್ಸಲ್ಲೂ ಕೂಡ 78.12 ಪಾಸ್ ಆಗಿದ್ದಾರೆ. ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ ಅಂತೇಳಿ ರೈಟ್ ಸೈಡಲ್ಲಿದೆ ಅದು ಕಾಲಮಲ್ಲಿ, ಅದನ್ನು ನೀವು ನೋಡ್ಕೋಬೋದು. ಆರ್ಟ್ಸಲ್ಲಿ 22% ಶೇಕಡವಾರು ಇಂಪ್ರೂವ್ಮೆಂಟ್ ಆಗಿದೆ, 19% ಕಾಮರ್ಸಲ್ಲಾಗಿದೆ, 23% ಸೈನ್ಸಲ್ಲಾಗಿದೆ. ಟೋಟಲ್ ಓವರ್ ಆಲು 21% ನಾವು ಗೌರ್ಮೆಂಟ್ ಕಾಲೇಜಲ್ಲಿ ಇಂಪ್ರೂವ್ಮೆಂಟ್ನ ನಾವು ಬರೀ ಗೌರ್ಮೆಂಟ್ ಕಾಲೇಜಲ್ಲಿ ಇಂಪ್ರೂವ್ಮೆಂಟ್ ತೋರಿಸಿದ್ದೀವಿ. ಅದೇ ರೀತಿ ಇದು ಬಹಳ ಇಂಪಾರ್ಟೆಂಟು. ಇದು ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲರಿಗೂ ಕೂಡ ಪರ್ಸ್ನಲ್ ಆಗಿ ಕರೆದು ಆಫೀಸರ್ಸಿಗೆಲ್ಲ ಒಂದು 2-3 ಸತಿ, ಮತ್ತು ಅದೇ ರೀತಿ ಅವರು ರಿವ್ಯೂ ತಗೊಳ್ಬೇಕಾದ್ರೆ ತಮಗೆಲ್ಲ ಗೊತ್ತಿದೆ, ಹಿಂದುಳಿದವರು, ಎಕನಾಮಿಕಲಿ ಕಷ್ಟ ಇರೋರು, SC ST ಇವರಿಗೆಲ್ಲರಿಗೂ ಕೂಡ ಮುಂಚೂಣಿಗೆ ತರಬೇಕಾಗ್ತದೆ. ಯಾಕೆಂದರೆ ನಾನು ಯಾವಾಗಲೂ ಕೂಡ ನಿಮಗೆ ಹೇಳ್ತಾ ಇದ್ದೆ, ಯಾಕೆಂದರೆ ಏನಾಗ್ತದೆ ಗ್ರಾಮೀಣ ಭಾಗದಲ್ಲಿ ತಂದೆ ತಾಯಿಯವರು ನೋಡ್ಕೋಬೇಕು, ಕೆಲವು ಸತಿ ಕೂಲಿ ಕೆಲಸ ಮಾಡಬೇಕು, ಅಲ್ಲಿ ಬೇರೆ ಬೇರೆ ತೊಂದರೆಗಳಿರ್ತವೆ, ಆರ್ಥಿಕವಾಗಿ ಕೂಡ ಕಷ್ಟ ಇರ್ತದೆ. ಯಾರು ಅಂತ ಹೇಳಿ ಗೊತ್ತಿರೋದ್ರಿಂದ ನಾವು ಅವ್ರನ್ನ ಬೈಫರ್ಕೇಷನ್ ಕೂಡ ಫಾರ್ ದ ಫಸ್ಟ್ ಟೈಮ್ ಕೊಟ್ಟಿದ್ದೀವಿ. SC ಅವರು ಈ ಸತಿ 80% ಪಾಸ್ ಆಗಿದ್ದಾರೆ, ಶೋಯಿಂಗ್ ಅನ್ ಇಂಪ್ರೂವ್ಮೆಂಟ್ ಆಫ್ 17.79%. SC ಅವರು. ST ಅವರು 80%, ಅವರು ಕೂಡ 80.19, ಶೋಯಿಂಗ್ ಅನ್ ಇಂಪ್ರೂವ್ಮೆಂಟ್ ಆಫ್ 17.12. ಸೊ SC ST ಅವರು ಇಬ್ಬರು ಕೂಡ ಏನು ಅಂದರೆ 17% ಜಾಸ್ತಿ ಪಾಸ್ ಆಗಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಹೇಳಿಕೊಟ್ಟಿರ್ತಕ್ಕಂಥ ಶಿಕ್ಷಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ಯಾಟಗರಿ 1ನಲ್ಲಿ ಅವರು ಕೂಡ 84%, ಅವ್ರು ಏನು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿ ಬರ್ತಾರೆ, ಅಲ್ಲೂ ಕೂಡ 84% ಜಾಸ್ತಿ ಆಗಿದ್ದಾರೆ. ಅಂದರೆ ಅದೇ 84% ಪಾಸ್ ಆಗಿದ್ದಾರೆ, 15% ಇಂಪ್ರೂವ್ಮೆಂಟ್ ತೋರಿಸಿದ್ದಾರೆ. 15% ನೋಡಿ ಇಂಪ್ರೂವ್ಮೆಂಟು. ಅದೇ 2Aಯಲ್ಲಿ 87% ಪಾಸ್ ಆಗಿದ್ದಾರೆ, 12% ಅವರು ಇಂಪ್ರೂವ್ಮೆಂಟನ್ನು ತೋರಿಸಿದ್ದಾರೆ. 2Bಯಲ್ಲಿ 83% ಪಾಸ್ ಆಗಿದೆ, 84% ಹೆಚ್ಚು ಕಮ್ಮಿ, 14% ಅಲ್ಲ 15% ಅವರು ಕೂಡ ಇಂಪ್ರೂವ್ಮೆಂಟ್ನ ತೋರಿಸಿದ್ದಾರೆ. 3Aಯಲ್ಲಿ ಚಾರ್ಟ್ ಇದೆ, ಬೇಕು ಅಮ್ಮ ಅದಿನ್ನೂ ನಾನು ಅಲ್ಲಿಗೆ ಬಂದೇನೆ, ನೀವು ಅಲ್ಲಿಗೆ ಓಡೋಗ್ಬಿಟ್ಟು, ಅದಕ್ಕೆ ನಾನು ಹೇಳಿದ್ದು ಲಾಸ್ಟಿಗೆ ಕೂಡ ಸ್ವಲ್ಪ ನಾನು, ಯಾಕೆಂದರೆ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಅಮ್ಮ, ಇದೆಲ್ಲದು ನೀವು ಮಾಹಿತಿ ಕೊಡಬೇಕು. ನನಗೆ ನೀವು ವಿಶ್ಲೇಷಣೆ ಮಾಡ್ತೀರಾ, ನನ್ನ ಆಸೆ. ಯಾಕೆಂದರೆ ನಾವು ಕೂಡ ಒಂದು ವರ್ಷ ಕಷ್ಟಪಟ್ಟಿರೋದನ್ನ ಹೇಳ್ಕೊಳ್ಳೋದಕ್ಕೆ, ಹೇಗೆ ನಾವು ಪಾಸ್ ಆದ್ವಿ, ಯಾಕೆ ಎಲ್ಲದೂ ನಾನು ಹೇಳ್ತೀನಿ. ಅದನ್ನು ಜಸ್ಟ್ ಗಿವ್ ಮಿ ಒಂದು 10 minutes ಐ ಫಿನಿಶ್ ಆಫ್ ದಿಸ್. 3Aಯಲ್ಲಿ 92% ನೋಡಿ, ಅವರಾಗಲೇ ಇಂಪ್ರೂವ್ಮೆಂಟ್ ಇತ್ತು ಅವ್ರದ್ದು 84% ಮುಂಚೆ. ಸೊ 2Aಯಲ್ಲಿ 92% ಅಚೀವ್ ಮಾಡಿದ್ದಾರೆ. ಈವನ್ ದೇ ಹ್ಯಾವ್ ಇಂಪ್ರೂವ್ಡ್ ಬೈ 8.11%. 3Bಯಲ್ಲಿ 88.50, ಅದೇ ರೀತಿ 11.54ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಜನರಲ್, ಆಫ್ಕೋರ್ಸ್, ಯಾಕೆಂದರೆ ಜನರಲಲ್ಲಿ ಯಾವಾಗಲೂ ಕೂಡ ಅವ್ರು ಜಾಸ್ತಿ ಪರ್ಸೆಂಟೇಜಲ್ಲಿ 92, ಮುಂಚೆ 87 ಇದ್ದರು, ಈ ಸತಿ 92% ವಿತ್ ಅ ಹೈಯರ್ ವ್ಯಾಲ್ಯೂ ಆಫ್ ಇಂಪ್ರೂವ್ಮೆಂಟ್ ವ್ಯಾಲ್ಯೂ ಆಫ್ 5.69% ಜಾಸ್ತಿ ಆಗಿದ್ದಾರೆ. ಅದರಲ್ಲಿ ಈಗ ನಾನು ಭಾಳ ಇಂಪಾರ್ಟೆಂಟ್, ಇದರಲ್ಲೂ ಕೂಡ ಕ್ವಾಲಿಟಿ ಆಫ್ ಎಜುಕೇಷನ್ನ ನಾವು ಹೇಗೆ ತೊಗೊಂಡ್ಬಂದಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಈಗ 5th ಇದರೊಳಗೆ ನಾನು ಹೇಳಿದೆ ಡಿಸ್ಟಿಂಕ್ಷನ್. ಇದು ನೋಡಿ, ಡಿಸ್ಟಿಂಕ್ಷನ್ನು ಹೋದ ಸತಿ 85 ಮೇಲೆ ಮಕ್ಕಳು ಪಾಸ್ ಆಗಿದ್ದು, ಹೋದ ಸತಿ ಕೇವಲ 1,500,000 ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ರು. ಈ ಸತಿ ಡಿಸ್ಟಿಂಕ್ಷನ್ ತಗೊಂಡಿರೋ ಮಕ್ಕಳು 1,70,529. ಅಂದರೆ 70,000 ಮಕ್ಕಳು ಈ ಸತಿ ಡಿಸ್ಟಿಂಕ್ಷನ್ನ ಜಾಸ್ತಿ ತಗೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಪರ್ಸೆಂಟೇಜ್ ಬಂದು 14%. ಅಂದರೆ ಟೋಟಲ್, ಆಮೇಲೆ ಇದು ಬರೀ ಗೌರ್ಮೆಂಟಾ? ಈ ಕಡೆದು ಗೌರ್ಮೆಂಟಾ? ಓಕೆ, ಗೌರ್ಮೆಂಟಲ್ಲೂ ಕೂಡ 16%. ಲಾಸ್ಟ್ ಟೈಮು ಬರೀ 7,000. ಇದನ್ನು ನೋಡಿ, ಗೌರ್ಮೆಂಟ್ ಶಾಲೆಗಳಲ್ಲಿ ಡಿಸ್ಟಿಂಕ್ಷನ್ ಹೋದ ಸತಿ 7,000 ಮಾತ್ರ ಇತ್ತು. ಈ ಸತಿಗೆ 15,000 ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಗೌರ್ಮೆಂಟ್ ಶಾಲೆಯಲ್ಲೇ 15, ಅಂದರೆ ಡಬಲ್ ಆಗಿದ್ದಾರೆ. ನೆಕ್ಸ್ಟು ಫಸ್ಟ್ ಕ್ಲಾಸಲ್ಲಿ ಅಂದರೆ
60 ಮೇಲೆ 85 ಒಳಗೆ ತಗೊಂಡಿರೋದು. ಓವರ್ ಆಲ್ ಹೋದ ಸತಿ 2,78,000 ಮಕ್ಕಳು ತಗೊಂಡಿದ್ರು. ಈ ಸತಿ 2,95,000 ಮಕ್ಕಳು ಮೋರ್ ದೆನ್ 60% ತಗೊಂಡಿದ್ದಾರೆ. ವಿತ್ ಅ ಡಿಫ್ರೆನ್ಸ್ ಆಫ್ ಆಲ್ಮೋಸ್ಟ್ 20,000 ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಐ ಆಮ್ ವೆರಿ ಹ್ಯಾಪಿ ಟು ಸೇ ಇಟ್ ಈಸ್ 59%. 63 ಹೋದ ಸತಿ 49,000 ಮಕ್ಕಳಿದ್ರು, ಯಾವುದು 60% ಮೇಲೆ. ಈ ಸತಿ 63,000 ಆಗಿದ್ದಾರೆ. ಅಂದರೆ ಹೆಚ್ಚು ಕಮ್ಮಿ 14,000 ಮಕ್ಕಳು ಈ ಸತಿ 60% ಮೇಲೆ ತಗೊಂಡಿದ್ದಾರೆ. ನೆಕ್ಸ್ಟು 50ರಿಂದ 60 ಓವರ್ ಆಲ್ 70,000 ಹೋದ ವರ್ಷ. ಈ ಸತಿ ಡಿಕ್ಲೈನ್ ಆಗುತ್ತೆ. ಯಾಕೆಂದರೆ ಎಲ್ಲ ಹೋದ ಸತಿ ಯಾರು 50% ಮೇಲಿದ್ರು ಅವರೆಲ್ಲ ಡಿಸ್ಟಿಂಕ್ಷನ್ಗೆ ಹೋಗ್ಬಿಟ್ರು. ಸೊ ಈ ಸತಿ 64,000 ತಗೊಂಡಿದ್ದಾರೆ. ಸರ್ಕಾರಿ ಶಾಲೆ ಇಸ್ ಈಕ್ವಲ್, ಸೇಮು. ಹೋದ ಸತಿ ಎಷ್ಟಿತ್ತು, ಈ ಸತಿ ಅಷ್ಟು 20,000 ಇದ್ದಾರೆ. ಪಾಸ್ ಕ್ಲಾಸ್ ಹೋದ ಸತಿ 18,000 ಇದ್ದರು, ಈ ಸತಿ 16,800 ಇದ್ದಾರೆ. ಹೋದ ಸತಿ 7,000 ಇದ್ದು ಸರ್ಕಾರಿ ಶಾಲೆಯಲ್ಲಿ, ಈ ಸತಿ 6,000. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 74% ಆಫ್ ಗೌರ್ಮೆಂಟ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 60%. ಅಂದರೆ ಯಾರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಪಾಸ್ ಆಗಿದ್ದಾರೆ, ಇದು ಬಹಳ ಮುಖ್ಯ. ಹೋದ ಸತಿ ಕಮ್ಮಿ ಇತ್ತು, ಐ ಥಿಂಕ್ ಇಟ್ ಈಸ್ ಅಬೌಟ್ 40% 50%, ಇಲ್ಲ ಅಂಡರ್ 60%. ಈ ಸತಿ 74% ಆಫ್ ಗೌರ್ಮೆಂಟ್ ಚಿಲ್ಡ್ರನ್ಸ್ ಹೂ ಹ್ಯಾವ್ ಪಾಸ್ಡ್, ದೇ ಹ್ಯಾವ್ ಟೇಕನ್ 74% ಮೋರ್ ದೆನ್ 60%. ಸೊ ಎಲ್ಲರೂ ಕೂಡ ಫಸ್ಟ್ ಕ್ಲಾಸ್ ಮೇಲೆ 75% ಸರ್ಕಾರಿ ಮಕ್ಕಳು ಪಾಸ್ ಆಗಿರೋದು. ಟೋಟಲಲ್ಲೂ ಪಾಸ್ ಆಗಿದ್ದಾರೆ, ಇಲ್ಲೂ ಕೂಡ ಪಾಸ್ ಆಗಿದ್ದಾರೆ. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದು ಬಹಳ ಮುಖ್ಯ, ಇಂದು ಉತ್ತರ ಕೊಟ್ಟುಬಿಡ್ತೀನಿ. 35, 33 ನಿಮಗೆಲ್ಲ ಗೊತ್ತಿದೆ. ಭಾಳ ಅದು ಎಲ್ಲ ಡಿಸ್ಕಷನ್ಸ್ ಆಯಿತು. 35ರಿಂದ 33ಕ್ಕೆ ಯಾಕೆ ಮಾಡಿದರು ಅಂಥೇಳಿ. ಈ ಸತಿ 35ರಿಂದ 33ರಲ್ಲಿ ಪಾಸಾಗಿ, ಈಗೆಲ್ಲ 33ಕ್ಕೆ ನಾವೀಗ ತಗೊಂಡಿರೋದು. 33-35 ಡಿಫ್ರೆನ್ಸು ಬರೀ 5,577. ಸೊ 5,577 ಮಕ್ಕಳು ಈ 35ಕ್ಕೆ ಏನಾದ್ರು ಇಟ್ಟಿದ್ದಿದ್ರೆ ಇವರೆಲ್ಲ ಫೇಲ್ ಆಗ್ಬಿಡೋರು. ಫೇಲ್ ಆಗಬಾರ್ದು ಮಕ್ಕಳು. ಅವರು ಸೆಕೆಂಡ್ PUCಗೆ ಹೋಗಿ ಕಾಂಪಿಟೇಟಿವ್. ಸಿ, ಫ್ಯೂಚರ್ ಆಫ್ ಎನಿ ಚೈಲ್ಡ್ ಈಸ್ ನಾಟ್ 10th ಸ್ಟ್ಯಾಂಡರ್ಡ್ ಆ್ಯಂಡ್ 12th ಸ್ಟ್ಯಾಂಡರ್ಡ್ ಓನ್ಲಿ. ಇಟ್ ಈಸ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಾಟ್ ದೇ ಟೇಕ್ ಇನ್ ದೇರ್ ಲೈಫ್. ಕರೆಕ್ಟಾ? ಬರೀ 10th ಸ್ಟ್ಯಾಂಡರ್ಡು 12th ಸ್ಟ್ಯಾಂಡರ್ಡಲ್ಲೇ ಅಲ್ಲ, ಅವ್ರು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಏನು ತಗೊಳ್ತಾರೆ ಅದೇ ಫ್ಯೂಚರು. ಯಾಕೆ ನಾನು 74% ನಾನು ನಿಮಗೆ ಸರ್ಕಾರಿ ಶಾಲೆದು ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರಿ ಶಾಲೆ ಮಕ್ಕಳು ಕೂಡ ಈ ಸತಿ CETಯಲ್ಲಿ ಎಂಟ್ರಿ ಆಗ್ತಾರೆ. ಮಿನಿಮಮ್ 50% ಬೇಕಲ್ಲ, 50% ಬರಲಿಲ್ಲ ಅಂದರೆ ಬರೋದಿಲ್ಲ. ಸೊ ದೇ ಆರ್ ಮೋರ್ 75%. 50% ಆ್ಯಂಡ್ ಅಬೋವ್ ಅಂತ ಹೇಳಿ ನಾನು ಏನಾದ್ರು ತೊಗೋಬೇಕಂದ್ರೆ ಐ ಥಿಂಕ್ ಇಟ್ ಈಸ್ ಸಮ್ವೇರ್ ಅರೌಂಡ್ 80%ವರೆಗೂ ಕೂಡ ಸರ್ಕಾರಿ ಮಕ್ಕಳು ಪಾಸ್ ಆಗಿದ್ದಾರೆ. ಈಗ ನಾನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ, ಬಿಕಾಸ್ ಆಮೇಲೆ ಬೇಕಾದ್ರೆ ವಿಶ್ಲೇಷಣೆ ಮಾಡ್ಬೋದು. ಇದು ಸ್ವಲ್ಪ ಸ್ಪೀಡಲ್ಲಿ ಇರ್ತೀನಿ. ಈಗ ಓಕೆ, ಮುಗಿಸ್ಬಿಡೋಣ. ಆಮೇಲೆ ಭಾಳ ಸಂತೋಷ, ನನಗೆ ಭಾಳ ಖುಷಿ ಆಗುತ್ತೆ. ನಾನು ಉತ್ತರ ಕರ್ನಾಟಕ ಅಂದರೆ KKRDB ಕಡೆಗೆ ಹೋದಾಗೆಲ್ಲ ಅವ್ರ ಪ್ರಶ್ನೆ ಕೇಳೋರು, ಎಲ್ಲ ನೀವೆಲ್ಲ ನೆಗ್ಲೆಕ್ಟ್ ಮಾಡ್ತೀರಾ, ಕಲ್ಯಾಣ ಕರ್ನಾಟಕದ ಬಗ್ಗೆ ನೀವೆಲ್ಲ ಏನು ಸಹಾಯ ಮಾಡಲ್ಲ ನೀವು ಅಂತ ಹೇಳ್ತಾಯಿದ್ರು. ಹೋದ ಸತಿ 2-3 ಸತಿ ನಮ್ಮ ಮಾಧ್ಯಮದವರಿಗೆ ನಾನು ದಯವಿಟ್ಟು ಮನವಿ ಮಾಡಿದೆ, ಬೇಜಾರು ಮಾಡ್ಕೋಬೇಡಿ, ಸಸಿ ಇವತ್ತು ಹಾಕಿ ಫಲ ಇವತ್ತೇ ಬೇಕು ಅಂದರೆ ಕಷ್ಟ ಆಗುತ್ತೆ, ವಿಶ್ವಾಸ ಇಟ್ಕೊಳ್ಳಿ ಅಂತ. ಇವತ್ತು ಆ ಕಡೆ ಭಾಗದ ಮಕ್ಕಳು ಮತ್ತು ಟೀಚರ್ಸು ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. DCCO ಅವ್ರಿಗೂ ಕೂಡ, ಇಡೀ ರಾಜ್ಯದಲ್ಲಿರ್ತಕ್ಕಂಥ DCCO ಅವರಿಗೆ, ನಮ್ಮ ಇಲಾಖೆಯವರಿಗೆ ಎಲ್ಲರಿಗೂ ಕೂಡ, ನಮ್ಮ ACS ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಂದ ಹಿಡಿದು ನಮ್ಮ PU ಡೈರೆಕ್ಟರ್ ಇದ್ದಾರೆ, ನಮ್ಮ ಕಮಿಷನರ್ ಇದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಬಿಕಾಸ್ ಎಲ್ಲರೂ ಕೂಡ ಫೀಲ್ಡಲ್ಲಿದ್ವಿ, ನಾವು ನಮ್ಮ ಆಫೀಸಲ್ಲಿ ಇರಲಿಲ್ಲ, ನಾವೆಲ್ಲ ಕೂಡ ಫೀಲ್ಡಲ್ಲಿದ್ವಿ. ಇದು ಬಹಳ ಮುಖ್ಯ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋದ ಸತಿ 61% ಪಾಸ್ ಆಗಿದ್ದರು. ಈ ಸತಿ 79% ಈ ಸತಿ